ನಮಸ್ತೆ ಮಿತ್ರರೇ. ಮಾವಿನ ಹಣ್ಣಿನ ಸೀಸನಲ್ಲಿ ತರತರದ ಪದಾರ್ಥಗಳನ್ನು ಅಥವಾ ರಸಾಯನಗಳನ್ನು ಅಥವಾ ತಂಬುಳಿಗಳನ್ನು ನಾವು ಮಾಡಿಯೇ ಮಾಡ್ತೇವೆ. ಅದು ಸಹ ಈ ಸೀಸನ್ ಮುಗಿಯುವ ಮೊದಲು ಈ ಕಾಟು ಮಾವಿನ ಹಣ್ಣು ಹುಳಿ ಸಿಹಿ ತುಂಬಿರುವಂತಹದ್ದು, ಅದರಲ್ಲಿ ತಂಬುಳಿ ಮಾಡಿದರೆ ಬಹಳ ರುಚಿಕರವಾಗಿ ಬರ್ತದೆ. ಮತ್ತು ಕ್ವಿಕ್ಕಾಗಿ ಮಾಡುವಂತಹ ಈ ತಂಬುಳಿ ಊಟಕ್ಕಂತೂ ಬಲು ಸೊಗಸು. ಹಾಗಾದರೆ ಇವತ್ತು ನಾನು ನನ್ನ ಅಡಿಗೆ ಮನೆಯಲ್ಲಿ ಈ ರುಚಿಕರವಾದ ಕಾಟು ಮಾವಿನ ಹಣ್ಣಿನ ತಂಬುಳಿಯನ್ನು ಮಾಡಿದ್ದೇನೆ. ಒಂದು 15 ನಿಮಿಷದಲ್ಲಿ ಮಾಡುವಂತಹದ್ದು. ಅದಕ್ಕೆ ಮಾತ್ರ ಯಾವಾಗಲೂ ಈ ಮಾವಿನ ಹಣ್ಣು ಸ್ವಲ್ಪ ಪಿತ್ತ ಪ್ರವೃತ್ತಿಯನ್ನು ಹೊಂದಿರುವಂತಹದ್ದು. ಅದಕ್ಕೆ ಯಾವಾಗಲೂ ಸ್ವಲ್ಪ ಬೆಲ್ಲವನ್ನು ಹಾಕಲೇಬೇಕು. ಅದು ಸಹ ಪಿತ್ತ ಪ್ರವೃತ್ತಿ ಇರುವವರಂತೂ ಸ್ವಲ್ಪ ಬೆಲ್ಲ ಹಾಕಿಯೇ ಮಾಡಬೇಕು. ಅಲ್ಲದವರು ಓಕೆ, ನೋ ಪ್ರಾಬ್ಲಮ್. ಬಟ್ ಪಿತ್ತವನ್ನು ಶಮನ ಮಾಡಲಿಕ್ಕೆ ಬೆಲ್ಲ ಸ್ವಲ್ಪ ಅಗತ್ಯ. ಹಾಗಾಗಿ ಯಾವಾಗಲೂ ಒಂದು ಮಾವಿನ ಹಣ್ಣನ್ನು ಸೇವಿಸುವಾಗಲೂ ಯಾರು ಪಿತ್ತ ಪ್ರವೃತ್ತಿಯರಿದ್ದೀರಿ ಅಂಥವರು ಸಣ್ಣ ತುಂಡು ಬೆಲ್ಲವನ್ನು ತಿನ್ನಿ. ಹಾಗಾದರೆ ಬನ್ನಿ, ಈ ಒಂದು ಮಾವಿನ ಹಣ್ಣಿನ ತಂಬುಳಿಯನ್ನು ಹೇಗೆ ಮಾಡುವುದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ರುಚಿಕರವಾದ ತಂಬುಳಿಯನ್ನು ಹೇಗೆ ಮಾಡಿದ್ದೇನೆ ಎಂದು ನೋಡೋಣ. ಮಿತ್ರರೇ, ಇವತ್ತು ಕಾಟು ಮಾವಿನ ಹಣ್ಣನ್ನು ಬಳಸಿ ಒಂದು ರುಚಿಕರವಾದ ತಂಬುಳಿಯನ್ನು ಮಾಡೋಣ. ಬಹಳ ರುಚಿಕರವಾಗಿ ಬರ್ತದೆ. ಇದಕ್ಕೆ ಇದನ್ನು ಕುದಿಸ್ಲಿಕ್ಕೆಲ್ಲ ಏನಿಲ್ಲ, ಜಸ್ಟ್ ಒಂದು ಒಗ್ಗರಣೆ ಕೊಟ್ಟು ಮಾಡುವಂತಹದ್ದು. ಈಗ ನಾನು ಇಷ್ಟು ಮಾವಿನ ಹಣ್ಣು ಉಂಟು, ನಾನು ಇದರಲ್ಲಿ ಒಂದು 3 ಮಾವಿನ ಹಣ್ಣನ್ನು ನಿಮಗೆ ಹೇಗೆ ಅಂತ ತೋರಿಸ್ತೇನೆ. ಮೊದಲಿಗೆ ನೋಡಿ, ಒಂದು ಪಾತ್ರೆಯನ್ನು ತೆಗೆದುಕೊಂಡು ಇಲ್ಲಿ ಇದನ್ನು ತೆಗೆದುಕೊಳ್ಳೋಣ. ಈ ಕಾಟು ಮಾವಿನ ಹಣ್ಣಿನ ಈ ಸೊನೆಯನ್ನು ಚೆನ್ನಾಗಿ ತೆಗಿಬೇಕು. ಅದರಲ್ಲಿ ಸೊನೆ ತುಂಬ ಇರ್ತದೆ. ಹೀಗೆ ನಾವು ಯಾವಾಗಲೂ ಮಾಡೋ ಹಾಗೆ ಇದನ್ನು ತೆಗೆದುಕೊಂಡು ಇದನ್ನು ಇದರಲ್ಲೇ ಹಾಕೊಳ್ಳೋಣ. ಇದು ಸ್ವಲ್ಪ ಬಿದ್ದ ಮಾವಿನ ಹಣ್ಣುಗಳು, ಕೂಡಲೇ ಮಾಡಬೇಕು. ಬಿದ್ದ ಮಾವಿನ ಹಣ್ಣನ್ನು ತುಂಬ ಮಂದಿ ಇದ್ದರೆ ತುಂಬ ಮಾಡಲಿಕ್ಕೆ ತುಂಬ ಒಳ್ಳೆಯದು. ನೋಡಿ, ಒಳ್ಳೆ ಪಲ್ಪ್ ಉಂಟು ಇದರಲ್ಲಿ. ನಾನು 3 ಈಗ ಮಾಡ್ತೇನೆ. ಒಳ್ಳೆ ಹಣ್ಣಾದದಂತ ತೆಗೆದುಕೊಂಡು ಮಾಡ್ತಿದ್ದೇನೆ. ನೋಡಿ, ಒಳ್ಳೆ ಸೊನೆ ನೋಡಿ ಹೇಗೆ ಬಂದು. ಈಗ ಸಹ ಇಷ್ಟು ತೆಗೆದಿರೋ 1 ದಿವಸ ಆಯಿತು. ಈಗ ಅದು ಸಹ ಒಳ್ಳೆ. ಈಗ ಇಷ್ಟು ಹಾಕಿ ಇದಕ್ಕೆ ನಾವೀಗ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಳ್ಬೇಕು. ಯಾಕಂದರೆ ನಾವಿದನ್ನು ಕುದಿಸುವುದಿಲ್ಲ, ಅದರಿಂದಾಗಿ ನೋಡಿ ಒಳ್ಳೆ ಇದರ ರಸವನ್ನು ತೆಗೆದುಕೊಳ್ತೇನೆ. ನಾನು ರಸ ತೆಗೆದುಕೊಂಡು ನಿಮಗೆ ತೋರಿಸ್ತೇನೆ. ಒಳ್ಳೆ ನೋಡಿ ಹಿಸ್ಕಿಕೊಂಡೆ, ಇನ್ನು ಸಾಕು. ಇದರಲ್ಲಿ ಇದಾದನ್ನು ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಒಳ್ಳೆ ರಸಾಯನದ ಥರದಲ್ಲಿ ಬಂತು. ಇದನ್ನು ರಸಾಯನ ಆಗಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ಸ್ವಲ್ಪ ಸರಿ ಹಿಂಡಿಕೊಳ್ಳೋಣ. ಇನ್ನು ಈ ಗೊರಟನ್ನು ಸಹ ಚೆನ್ನಾಗಿ ಹಿಂಡಿಕೊಂಡು ಈಗ ನಾವು ತಂಬುಳಿ ಮಾಡ್ತಾ ಇದ್ದೇವೆ. ಸರಿಯಾಗಿ ಹಿಂಡಿ ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಅದರಲ್ಲಿ ಸಹ ಸ್ವಲ್ಪ ಬರ್ತದೆ. ಹೀಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿಟ್ರೆ ಇನ್ನೂ ಸಹ ಇದರದ್ದು ಒಳ್ಳೆ ರಸ ಚೆನ್ನಾಗಿ ಬರ್ತದೆ. ಇದನ್ನು ಸಹ ತೆಗೆದೆ. ಇನ್ನು ಇದನ್ನು ಸಹ ಒಳ್ಳೆ ಕಿವುಚಿಕೊಂಡು ಇದರ ಎಲ್ಲ ರಸ ತೆಗೆದುಕೊಂಡು ಇದುವೇದರೆ ಬೇಕಿದ್ರೆ ಮಕ್ಕಳಿಗೆ ಕೊಡ್ಬೋದು ತಿನ್ನಲಿಕ್ಕೆ. ಇದನ್ನು ನಾನು ಇದಕ್ಕೆ ಚೂರು ಉಪ್ಪನ್ನು ಹಾಕ್ಕೊಂಡು ಪುನಃ ಬರೋ ಹಾಗೆ ಮಾಡ್ತೇನೆ. ರಸ ಹಿಂಡಿ ಬರುವ ಹಾಗೆ ನೋಡಿ. ಹೀಗೆ ಸಿಪ್ಪೆದು ತೆಗೆದುಕೊಳ್ಬೇಕು. ಮತ್ತು ಇದರಲ್ಲಿ ತೆಗೆದುಕೊಂಡು ಇಷ್ಟು ರಸ ಬಂತು ನಮಗೆ. ಇನ್ನು ಪುನಃ ಇದರಲ್ಲಿ ಎಷ್ಟು ನಿಮಗೆ ರಸ ಬರ್ತದೆ ಅಷ್ಟು ರಸವನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ನೋಡಿ. ಅದರಿಂದಾಗಿ ಈಗ ರಸಾಯನದ ಥರದಲ್ಲಿ ಬಂತು. ಈಗ ಇನ್ನೂ ಸಹ ಇದರಲ್ಲಿ ಬೇಕಿದ್ರೆ ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಂಡು ಮಾಡ್ಬೋದು. ಇನ್ನು ಏನೆಲ್ಲ ಸಾಮಗ್ರಿಗಳು ಬೇಕು ಹೇಳ್ತೇನೆ. ಸ್ವಲ್ಪ ತೆಂಗಿನ ತುರಿ ಬೇಕು ನಮಗೆ, 2 ಕಾಯಿ ಮೆಣಸು, 1 ಕೆಂಪು ಮೆಣಸು, ಸ್ವಲ್ಪ ಬೆಲ್ಲ, ಮತ್ತು ಸಾಸಿವೆ ಮತ್ತು ಇದು ಒಗ್ಗರಣೆಗೆ ಇಷ್ಟೇ. ತೆಂಗಿನ ತುರಿ ಸ್ವಲ್ಪ ಸಾಕು. ಈಗ ಮೊದಲಿಗೆ ನಾವು ಏನು ಮಾಡುವ ಹೇಳಿದರೆ
ಒಂದು ಮಿಕ್ಸಿ ಜಾರ್ ಅಂತ ಇಟ್ಕೊಂಡಿದ್ದೇನೆ. ಇದಕ್ಕೆ ಈ ತೆಂಗಿನ ತುರಿ, ಸ್ವಲ್ಪ ಎಳತ್ತು ತೆಂಗಿನ ತುರಿ ಆದರೆ ಬಹಳ ಒಳ್ಳೆ ಆಗ್ತದೆ. ತುಂಬ ತೆಂಗಿನ ತುರಿ ಬೇಡ, ಒಂದು 3-4 ಚಮಚದಷ್ಟು ಸಾಕು. ನಾವು ಚಟ್ನಿ ಮಾಡುವಾಗ ನೋಡಿ ಸ್ವಲ್ಪ ಯೂಸ್ ಮಾಡ್ತೇವೆ ಹಾಗೆ. ಮತ್ತು 2 ಕಾಯಿ ಮೆಣಸು, ನಿಮಗೆ ಸ್ವಲ್ಪ ಖಾರ ಹೆಚ್ಚು ತಂಬುಳಿ ಬೇಕಿದ್ರೆ ಸ್ವಲ್ಪ ಹೆಚ್ಚು ಹಾಕ್ಕೊಳ್ಳಿ, ನಾನು 2 ಹಾಕ್ಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ಬೆಲ್ಲ, ಇದರೊಟ್ಟಿಗೆ ಬೆಲ್ಲ ಯಾಕೆ ಹೇಳಿದರೆ ಇದು ಸ್ವಲ್ಪ ಹುಳಿ ಸಿಹಿ ಖಾರ, ಅಂದರೆ ಕಾಟು ಮಾವಿನ ಹಣ್ಣು ಯಾವತ್ತೂ ಹಾಗೆ ಅಲ್ಲ, ಹುಳಿ ಸಿಹಿ ಇರುತ್ತದೆ. ಅದರಿಂದ ಬೆಲ್ಲ ಆಪ್ಷನಲ್, ನಿಮಗೆ ಬೇಡದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಇದು ತುಂಬ ಸಿಹಿ ಇದ್ದರೆ ಅಗತ್ಯ ಇಲ್ಲ. ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೇನೆ. ಮೆಣಸು, ಸಾಸಿವೆ, ಚೂರು ಉಪ್ಪು, ಒಂದು ಪಿಂಚ್ ಆಫ್ ಉಪ್ಪು ಹಾಕ್ತೇನೆ, ಯಾಕಂದರೆ ಬೆಲ್ಲದಲ್ಲಿಯೇ ಉಪ್ಪು ಇರ್ತದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಆಮೇಲೆ ಒಳ್ಳೆ ಫೈನಾಗಿ ಗ್ರೈಂಡ್ ಮಾಡ್ತೇನೆ ಇದನ್ನು. ವೀಕ್ಷಕರೇ ನೋಡಿ, ಗ್ರೈಂಡ್ ಆಗಿ ಬಂತು ನೋಡಿ, ಹೇಗೆ ಬಂದಿದೆ ನೋಡಿ, ಒಳ್ಳೆ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಕಿದೆ ನಿಮಗೆ ಒಂದು ಪಿಂಚ್ ಆಫ್ ಹಳದಿ ಸಹ ಹಾಕ್ಕೊಳ್ಬೋದು ಬೇಕಿದ್ದರೆ, ನಾನು ಹಾಕ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ಇದಕ್ಕೆ ನೀರನ್ನು ಹಾಕೊಳ್ಳೋಣ. ಇನ್ನು ಇದಕ್ಕೊಂದು ಪರಿಮಳಯುಕ್ತವಾದ ಸಿಂಪಲ್ ಒಂದು ಒಗ್ಗರಣೆ. ಇಲ್ಲಿ ಒಂದು ಇದನ್ನು ಇಟ್ಕೊಂಡಿದ್ದೇನೆ, ಬಣಾಲ್ ಇಟ್ಕೊಂಡಿದ್ದೇನೆ. ಸ್ವಲ್ಪ ಒಂದು 2 ಚಮಚದಷ್ಟು, ತುಂಬ ಎಣ್ಣೆ ಸಹ ಬೇಡ, ಸ್ವಲ್ಪ ಸಾಕು ಎಣ್ಣೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗುವಾಗ ಈ ಮೆಣಸು, ಖಾರಕ್ಕೆ ನಿಮಗೆ ಹೆಚ್ಚು ಬೇಕಿದ್ರೆ ಸ್ವಲ್ಪ ಹೆಚ್ಚು ಮೆಣಸು ಹಾಕ್ಕೊಳ್ಬೋದು. ಮೆಣಸು ಏನಿಲ್ಲ, 2 ಬಗೆಯಲ್ಲಿ ಇದಕ್ಕೆ ಒಗ್ಗರಣೆ. ಇನ್ನು ಸಾಸಿವೆ, 1 ಚಮಚ ಅಥವಾ ಅರ್ಧ ಚಮಚದಷ್ಟು ಸಾಸಿವೆ, ತುಂಬ ಮಾಡುವಾಗ ಸ್ವಲ್ಪ ಹೆಚ್ಚು ಹಾಕೊಳ್ಳಿ ಸಾಸಿವೆ. ಇದಕ್ಕೆ ಸಾಸಿವೆಗೆ ಮೇನ್ ಇದೆ, ನಾವು ಗ್ರೈಂಡ್ ಮಾಡುವಾಗ ಸಹ ಸಾಸಿವೆ ಹಾಕ್ಕೊಂಡು ಸಾಕು. ಆಫ್ ಮಾಡ್ಕೊಂಡೋಣ. ಇದನ್ನು ಇದಕ್ಕೆ ಶಿಫ್ಟ್ ಮಾಡಿ. ರುಚಿ ರುಚಿಯಾದ ಮಾವಿನಕಾಯಿಯ ಸಿಂಪಲ್ ಕ್ವಿಕ್ಕಾಗಿ ಮಾಡುವಂತಹ ತಂಬುಳಿ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಒಂದು 4 ಮಾವಿನ ಹಣ್ಣು, ಕಾಟು ಮಾವಿನ ಹಣ್ಣು ಇದ್ದರೆ ಸಾಕು. ಈ ಒಂದು ರುಚಿಕರವಾದ ತಂಬುಳಿ ನಾವು ಕರಾವಳಿಗರು ಹೆಚ್ಚಾಗಿ ಮಾಡ್ತೇವೆ. ಇದನ್ನು ಬೇಕಿದ್ರೆ ದೋಸೆ ಒಟ್ಟಿಗೆ ಸಹ ತಿನ್ಲಿಕ್ಕೆ ಆಗ್ತದೆ, ಅನ್ನದೊಟ್ಟಿಗೆ ಕಲಸಿ ತಿನ್ಲಿಕ್ಕಂತೂ ಸೂಪರ್ ಆಗಿರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.